ಶಾಸಕ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಕ್ರಮ ಸಮಿತಿ ನೋಟಿಸನ್ನು ಕೊಟ್ಟಿದೆ. ನೋಟಿಸ್ ಬಗ್ಗೆ ಈಗ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ಗೆ ನಾನು ಉತ್ತರವನ್ನು ಕೊಡ್ತೀನಿ, ರಾಜ್ಯ ಬಿಜೆಪಿಯ ವಸ್ತುಸ್ಥಿತಿಯ ಬಗ್ಗೆ ವಿವರವನ್ನು ಕೂಡ ಕೊಡ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಶಾಸಕ ಯತ್ನಾಳ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ಬಿಜೆಪಿಯ ಶಿಸ್ತು ಸಮಿತಿ ಕೊಟ್ಟಿರುವಂಥ ನೋಟಿಸ್ನ ಪ್ರತಿಯನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ. ಆ ನೋಟಿಸ್ ಬಂದ ಬೆನ್ನಲ್ಲೇ ಈಗ ದೆಹಲಿಯಲ್ಲಿರುವಂಥ ಯತ್ನಾಳ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯ ಬಿಜೆಪಿಯ ವಸ್ತುಸ್ಥಿತಿಯನ್ನು ನಾನು ವಿವರವಾಗಿ ಕೊಡ್ತೀನಿ ಅಂತ ಹೇಳಿ ಅವರು ಅಲ್ಲಿ ಫಸ್ಟ್ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇದು ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಮುಂದಿನ 10 ದಿನದಲ್ಲಿ 10 ದಿನದಲ್ಲಿ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಈಗ ಅದನ್ನು ಅಲ್ಲಿ ಅವರು ಟ್ವೀಟ್ ಏನೋ ಆಗಿತ್ತು, ಅದಕ್ಕೆ ನಾನು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೀನಿ ಅಂತೇಳಿ ಅವರು ಟ್ವೀಟನ್ನು ಮಾಡೋ ಮೂಲಕ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಇನ್ನುಳಿದ ಟಾಪ್ 30 ಸುದ್ದಿಗಳನ್ನು ಗಮನಿಸೋಣ. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಡೆಯುತ್ತಿರುವಂತಹ ಸ್ವಾಭಿಮಾನಿ ಸಮಾವೇಶಕ್ಕೆ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ದಾರೆ. ಇದರಿಂದ ಸಿಎಂ ಸಿದ್ದರಾಮಯ್ಯ ಫುಲ್ ಕೆಂಡಾಮಂಡಲರಾಗಿದ್ದಾರೆ. ಈ ಬಗ್ಗೆ ತಮ್ಮ ಆಪ್ತರ ಬಳಿ ಸಿಎಂ ಸಿದ್ದರಾಮಯ್ಯ ಗಂಭೀರವಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಜನವರಿ ಬಳಿಕ ಕಾಂಗ್ರೆಸ್ ಅಲ್ಲಿ ಬಣ ಬಡಿದಾಟ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದು, ಸಂಪುಟ ಪುನರ್ರಚನೆ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರಕ್ಕೆ ಸಿಎಂ ಡಿಕೆಶಿ ಹಾಗೂ ಅವರ ತಂಡಕ್ಕೆ ಟಾಂಗ್ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯದಲ್ಲೇ ನಾನು ಮತ್ತು ನಮ್ಮ ಕೆಪಿಸಿಸಿಯ ತಂಡ ಹಾಸನಗೂ ಭೇಟಿಯನ್ನು ಅಷ್ಟರೊಳಗೆ ಹೋಗಿ ಪೂರ್ವಭಾವಿ ಏನೇನು ಸಿದ್ಧತೆ ಆಗ್ತಾ ಇದೆ ಅಂತೇಳಿ ನಾನೇ ಕಣ್ಣಲ್ಲಿ ನೋಡಿ ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಆ ಕೆಲಸವನ್ನು ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ, ನನ್ನ ನೇತೃತ್ವದಲ್ಲೇ ಈ ಕಾರ್ಯಕ್ರಮವನ್ನು ನಡೆಸ್ತೇವೆ. ಸದ್ಯದಲ್ಲೇ ನಾನು ಮತ್ತು ನಮ್ಮ ಚಂದ್ರಶೇಖರ ಸ್ವಾಮೀಜಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಇವತ್ತು ಸ್ವಾಮೀಜಿ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ನೀಡಿದ್ರಿಂದ ಇವತ್ತು ವಿಚಾರಣೆಗೆ ಹಾಜರಾಗಲಿದ್ದಾರೆ. ಉಪ್ಪಾರಪೇಟೆ ಪೊಲೀಸರಿಂದ ನೋಟಿಸನ್ನು ನೀಡಲಾಗಿತ್ತು. ಹೀಗಾಗಿ ಇವತ್ತು ಚಂದ್ರಶೇಖರ ಸ್ವಾಮೀಜಿಗಳು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ತಮಗೆ ಆರೋಗ್ಯ ಸರಿ ಇಲ್ಲ, ನಾನು ವಿಚಾರಣೆಗೆ ಹಾಜರಾಗೋದಿಲ್ಲ ಅಂತ ಹೇಳಿ ಮತ್ತೊಮ್ಮೆ ಸ್ಪಷ್ಟಗೊಳಿಸಿದ್ದಾರೆ ಸ್ವಾಮೀಜಿಗಳು. ಮೂಡಾ ಮಾಜಿ ಆಯುಕ್ತರ ಮೇಲೆ ಶೀಘ್ರದಲ್ಲಿಯೇ ಕ್ರಿಮಿನಲ್ ಕೇಸ್ ದಾಖಲಾಗುವಂತೆ ಪತ್ರ ಬರೆದಿದ್ದರು. ಇದರ ಬಗ್ಗೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸರ್ಕಾರದ ಅನುಮತಿ ಪಡೆದು 2 ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸ್ತೀನಿ ಅಂತ ತಿಳಿಸಿದ್ದಾರೆ. ನಿನ್ನೆ ಶಾಸಕ ಶ್ರೀವತ್ಸ ಜಿಲ್ಲಾಧಿಕಾರಿಗೆ ಪತ್ರ ಬರೆದಿದ್ದರು. 2 ಮೂಡಾ ಮಾಜಿ ಆಯುಕ್ತರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸೋದಕ್ಕೆ ಪತ್ರವನ್ನ ಬರೆದಿದ್ರು. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಇಂದ ರಾಮನಗರದಲ್ಲಿ ಇವತ್ತು ಮುಂಜಾನೆಯಿಂದಾನೇ ಮೋಡ ಕವಿದ ವಾತಾವರಣ ಇದೆ. ರಾಮನಗರ ಜಿಲ್ಲೆಯಾದ್ಯಂತ ನಿನ್ನೆ ರಾತ್ರಿಯಿಂದಲೂ ಜಿಟಿ ಮಳೆ ಆಗ್ತಾ ಇದೆ. ಮಳೆಯಿಂದಾಗಿ ಆಡಳಿತ ಮಂಡಳಿಗಳು ಕೆಲ ಶಾಲೆಗಳಿಗೆ ಸ್ವಯಂ ಪ್ರೇರಿತ ರಜೆ ಘೋಷಣೆಯನ್ನ ಮಾಡಿವೆ. ಪಂಜಾಬ್ನ ಬಠಿಂಡಾ ಪೊಲೀಸರು 4 ಪಿಕೆಟ್ಗಳ ಉದ್ಘಾಟನೆ ಮಾಡಿದ್ದಾರೆ. ಹೆಚ್ಚಿನ ಜಾಗರೂಕ ಮೇಲ್ವಿಚಾರಣೆಗಾಗಿ ನಾವು ಕೆಲವು ಪ್ರದೇಶದಲ್ಲಿ ಹೊಸ ಪಿಕೆಟ್ಗಳನ್ನು ಸಂಯೋಜಿಸಿದ್ದೇವೆ ಅಂತ, ಶೀಘ್ರದಲ್ಲಿಯೇ ಕ್ಯಾಮೆರಾಗಳನ್ನು ಕೂಡ ಅಳವಡಿಸ್ತೀವಿ ಅಂತ ಅಮ್ನೀತ್ ಕೊಂಡಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಅತ್ಯಂತ ಕಳಪೆ ಗುಣಮಟ್ಟದ ಗಾಳಿ ಆವರಿಸಿತ್ತು. ಈಗ ಮಹಾರಾಷ್ಟ್ರದಲ್ಲೂ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಕಾರ ವಿವಿಧ ಪ್ರದೇಶಗಳಲ್ಲಿ ಗಾಳಿಯ ಗುಣಮಟ್ಟವು ಮಧ್ಯಮ ವರ್ಗದಲ್ಲಿದೆ. ಇದರಿಂದ ಮುಂಬೈ ನಗರದ ಹಲವಾರು ಭಾಗಗಳಲ್ಲಿ ಕಳಪೆ ಹೊಗೆ ಆವರಿಸಿಕೊಂಡಿದೆ. ಶಾಸಕ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಕ್ರಮ ಸಮಿತಿ ನೋಟಿಸನ್ನು ಕೊಟ್ಟಿದೆ. ನೋಟಿಸ್ ಬಗ್ಗೆ ಈಗ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ಗೆ ನಾನು ಉತ್ತರವನ್ನು ಕೊಡ್ತೀನಿ, ರಾಜ್ಯ ಬಿಜೆಪಿಯ ವಸ್ತುಸ್ಥಿತಿಯ ಬಗ್ಗೆ ವಿವರವನ್ನು ಕೂಡ ಕೊಡ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಶಾಸಕ ಯತ್ನಾಳ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ.
ನೋಡಿ, ಈಗ ಬಿ ಜೆ ಪಿಯ ಶಿಸ್ತು ಸಮಿತಿ ಕೊಟ್ಟಿರುವಂಥ ನೋಟಿಸ್ನ ಪ್ರತಿಯನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ. ಆ ನೋಟಿಸ್ ಬಂದ ಬೆನ್ನಲ್ಲೇ ಈಗ ದೆಹಲಿಯಲ್ಲಿರುವಂಥ ಯತ್ನಾಳ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯ ಬಿ ಜೆ ಪಿಯ ವಸ್ತುಸ್ಥಿತಿಯನ್ನು ನಾನು ವಿವರವಾಗಿ ಕೊಡ್ತೀನಿ ಅಂತ ಹೇಳಿ ಅವರು ಅಲ್ಲಿ ಫಸ್ಟ್ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇದು ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಮುಂದಿನ 10 ದಿನದಲ್ಲಿ 10 ದಿನದಲ್ಲಿ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಈಗ ಅದನ್ನು ಅಲ್ಲಿ ಅವರು ಟ್ವೀಟ್ ಏನೋ ಆಗಿತ್ತು, ಅದಕ್ಕೆ ನಾನು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೀನಿ ಅಂತೇಳಿ ಅವರು ಟ್ವೀಟನ್ನು ಮಾಡೋ ಮೂಲಕ ಶಾಸಕ ಯತ್ನಾಳ್ಗೆ ಬಿ ಜೆ ಪಿ ಶಿಸ್ತು ಕ್ರಮ ಸಮಿತಿ ನೋಟಿಸನ್ನು ಕೊಟ್ಟಿದೆ. ನೋಟಿಸ್ ಬಗ್ಗೆ ಈಗ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ಗೆ ನಾನು ಉತ್ತರವನ್ನು ಕೊಡ್ತೀನಿ, ರಾಜ್ಯ ಬಿ ಜೆ ಪಿಯ ವಸ್ತುಸ್ಥಿತಿಯ ಬಗ್ಗೆ ವಿವರವನ್ನು ಕೂಡ ಕೊಡ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಶಾಸಕ ಯತ್ನಾಳ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ಬಿ ಜೆ ಪಿಯ ಶಿಸ್ತು ಸಮಿತಿ ಕೊಟ್ಟಿರುವಂಥ ನೋಟಿಸ್ನ ಪ್ರತಿಯನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ. ಆ ನೋಟಿಸ್ ಬಂದ ಬೆನ್ನಲ್ಲೇ ಈಗ ದೆಹಲಿಯಲ್ಲಿರುವಂಥ ಯತ್ನಾಳ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯ ಬಿ ಜೆ ಪಿಯ ವಸ್ತುಸ್ಥಿತಿಯನ್ನು ನಾನು ವಿವರವಾಗಿ ಕೊಡ್ತೀನಿ ಅಂತ ಹೇಳಿ ಅವರು ಅಲ್ಲಿ ಫಸ್ಟ್ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇದು ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಮುಂದಿನ 10 ದಿನದಲ್ಲಿ 10 ದಿನದಲ್ಲಿ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಈಗ ಅದನ್ನು ಅಲ್ಲಿ ಅವರು ಟ್ವೀಟ್ ಏನೋ ಆಗಿತ್ತು, ಅದಕ್ಕೆ ನಾನು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೀನಿ ಅಂತೇಳಿ ಅವರು ಟ್ವೀಟನ್ನು ಮಾಡೋ ಮೂಲಕ ಶಾಸಕ ಯತ್ನಾಳ್ಗೆ ಬಿ ಜೆ ಪಿ ಶಿಸ್ತು ಕ್ರಮ ಸಮಿತಿ ನೋಟಿಸನ್ನು ಕೊಟ್ಟಿದೆ. ನೋಟಿಸ್ ಬಗ್ಗೆ ಈಗ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶೋಕಾಸ್ ನೋಟಿಸ್ಗೆ ನಾನು ಉತ್ತರವನ್ನು ಕೊಡ್ತೀನಿ, ರಾಜ್ಯ ಬಿ ಜೆ ಪಿಯ ವಸ್ತುಸ್ಥಿತಿಯ ಬಗ್ಗೆ ವಿವರವನ್ನು ಕೂಡ ಕೊಡ್ತೀನಿ. ಸಾಮಾಜಿಕ ಜಾಲತಾಣದಲ್ಲಿ ಶಾಸಕ ಯತ್ನಾಳ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗ ಬಿ ಜೆ ಪಿಯ ಶಿಸ್ತು ಸಮಿತಿ ಕೊಟ್ಟಿರುವಂಥ ನೋಟಿಸ್ನ ಪ್ರತಿಯನ್ನು ಇಲ್ಲಿ ಗಮನಿಸ್ತಾ ಇದ್ದೀರಿ. ಆ ನೋಟಿಸ್ ಬಂದ ಬೆನ್ನಲ್ಲೇ ಈಗ ದೆಹಲಿಯಲ್ಲಿರುವಂಥ ಯತ್ನಾಳ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ರಾಜ್ಯ ಬಿ ಜೆ ಪಿಯ ವಸ್ತುಸ್ಥಿತಿಯನ್ನು ನಾನು ವಿವರವಾಗಿ ಕೊಡ್ತೀನಿ ಅಂತ ಹೇಳಿ ಅವರು ಅಲ್ಲಿ ಫಸ್ಟ್ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಇದು ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನು ಮುಂದಿನ 10 ದಿನದಲ್ಲಿ 10 ದಿನದಲ್ಲಿ ನೀವು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ನೋಟಿಸನ್ನು ಜಾರಿ ಮಾಡಲಾಗಿತ್ತು. ಈಗ ಅದನ್ನು ಅಲ್ಲಿ ಅವರು ಟ್ವೀಟ್ ಏನೋ ಆಗಿತ್ತು, ಅದಕ್ಕೆ ನಾನು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೀನಿ ಅಂತೇಳಿ ಅವರು ಟ್ವೀಟನ್ನು ಮಾಡೋ